ನಮಸ್ಕಾರ ವೀಕ್ಷಕರೇ, ನಿಸರ್ಗ ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ಉಪಯುಕ್ತ ಮಾಹಿತಿಗಳನ್ನು ನೀವು ಪಡ್ಕೋಬೋದು. ಮತ್ತು ಕೆಳಗಡೆ ಬರ್ತಾ ಇರುವಂಥ ಲಿಂಕ್ನ ಕ್ಲಿಕ್ ಮಾಡಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ನ ಕೂಡ ತಾವು ಜಾಯ್ನ್ ಆಗ್ಬೋದು. ಮತ್ತು ಇಲ್ಲಿ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಉಚಿತ ಆನ್ಲೈನ್ ಸಂದರ್ಶನವನ್ನು ಕೂಡ ನೀವು ಪಡ್ಕೋಬೋದು. ವೀಕ್ಷಕರೇ, ಇವತ್ತು ನಾವು ಯಾವ ವಿಷಯದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇವೆ ಅಂತಂದರೆ ಕೋಲ್ಡ್, ರನ್ನಿಂಗ್ ನೋಸ್ ಮತ್ತು ಅಲರ್ಜಿಕ್ ರೈನೈಟಿಸ್. ಒಂದು 70% ಜನರಿಗೆ ನಾವು ಈ ಲಕ್ಷಣಗಳನ್ನು ಇಲ್ಲಿ ಗಮನಿಸ್ತಾ ಇದ್ದೇವೆ. ಬೆಳಿಗ್ಗೆ ಎದ್ದ ತಕ್ಷಣ ಸೀನ್ ಬರುತ್ತೆ, ಕಣ್ಣಲ್ಲಿ ಮೂಗಿನಲ್ಲಿ ನೀರು ಸೋರುತ್ತೆ. ಇದರ ಜೊತೆಗೆ ಚರ್ಮದಲ್ಲೂ ಕೂಡ ಕೆಲವರಿಗೆ ಅಲರ್ಜಿ ಕಂಡು ಬರ್ತದೆ. ಸೊ ರೆಸ್ಪಿರೇಟರಿ ಅಲರ್ಜಿ ಮತ್ತು ಸ್ಕಿನ್ ಅಲರ್ಜಿ ಎರಡೂ ಕೂಡ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೇವೆ. ಅದನ್ನು ಪರಿಹಾರ ಮಾಡಲಿಕ್ಕೆ ಅಂತ ನಮ್ಮ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಅತಿ ಉತ್ಕೃಷ್ಟವಾದಂಥ ಮೆಡಿಸಿನ್ಸ್ ಇದೆ. ಅದನ್ನು ರಿಸರ್ಚ್ ಬೇಸ್ಡ್ ವೇ ಅಂದರೆ ಪುರಾವೆಗಳಿಂದ ಸಾಬೀತಾದಂತಹ ಒಂದು ವಿಧಾನದಿಂದ ಇವತ್ತು ನಮಗೆ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು. ಅವರಿಗೆ ವೆಲ್ಕಮ್ ಮಾಡೋಣ. ಸೊ ಅವರು ಈ ಅಲರ್ಜಿಕ್ ರೈನೈಟಿಸ್ ಮತ್ತು ಕೋಲ್ಡ್ ರನ್ನಿಂಗ್ ನೋಸನ್ನು ನಾವು ಹೇಗೆ ನಿವಾರಿಸ್ಕೊಳ್ಬೋದು ಅಂತ ಈಗ ತಮ್ಮ ಮುಂದೆ ವ್ಯಕ್ತಪಡಿಸಲಿದ್ದಾರೆ. So the frequent allergy, running nose, rhinitis, which is a tormenting ailment, might be persist for a long time. There is no solution. Conventional medicines are not very effective. Might be that has got a side effect and drowsiness, some reactions. So in long run, which is difficult. Therefore, the best solution turning towards nature. ಎಸ್, ಹೌದು ವೀಕ್ಷಕರೇ, ನಾವು ರನ್ನಿಂಗ್ ನೋಸ್ ಅಥವಾ ಕೋಲ್ಡ್ಗೋಸ್ಕರವಾಗಿ ಹಲವಾರು ಕನ್ವೆನ್ಷನಲ್ ಮೆಡಿಸಿನ್ಸನ್ನು ತಗೊಳ್ತೇವೆ. ಅದು ಒಂದೆರಡು ದಿನಗಳ ಮಟ್ಟಿಗೆ ಉಪಯುಕ್ತ ಆಗಬಹುದು ವಿನಃ ಲಾಂಗ್ ರನ್ ಈ ಅಲರ್ಜಿಕ್ ರೈನೈಟಿಸ್ ಅನ್ನುವಂಥದ್ದು ಹಲವಾರು ವರ್ಷಗಳಿಂದ ಹಲವಾರು ಜನರಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೆ ನಿಸರ್ಗದತ್ತ ತಿರುಗು ನೋಡುವಂಥದ್ದೇ ಇದಕ್ಕೆ ಪರಿಹಾರ ಅಂತ ನಾವು ಕಂಡುಕೊಳ್ತಾ ಇದ್ದೇವೆ. ಸೊ ಬನ್ನಿ ನೋಡೋಣ. I feel India is the, like gold mine for herbal medications. Most of them are very effective, and fortunately, recent studies are proving the claims of our yogis. They were saying once upon a time these herbs are good for particular type of disorders, but there had been no studies. But today, the studies carried out across the globe, the most reputed universities in the United States, in Europe, are proving that Indian medicines are best to battle with most of the morbidities and the disease what we suffer today. So in this regard, for cold and running nose, no solution, but Indian herbs are the only last hope here. Let's look into some of the studies and some of the formulations which has got which can offer substantial relief for patient. ವೀಕ್ಷಕರೇ, ಯೋಗಿಗಳು ಹಲವಾರು ಸಾವಿರ ವರ್ಷಗಳ ಹಿಂದೆ ನಮ್ಮ ಪುರಾತನವಾದಂಥ ಒಂದು ಮೆಡಿಸಿನ್ಗಳ ಬಗ್ಗೆ ಅಥವಾ ಸಸ್ಯೌಷಧಗಳ ಬಗ್ಗೆ ಏನು ರಿಸರ್ಚ್ ಮಾಡಿ ಅಥವಾ ಏನು ತಿಳಿಸಿಕೊಟ್ಟಿದ್ರು ಅದನ್ನು ಇಂದು ಜಗತ್ತಿನ ಅತಿ ಉನ್ನತವಾದಂಥ ಯೂನಿವರ್ಸಿಟಿಗಳು ಕೂಡ ಅದರತ್ತ ತಿರುಗಿ ನೋಡ್ತಾ ಇವೆ. ಅದು ಕೂಡ ಆಕರ್ಷಿತವಾಗಿವೆ. ಅವುಗಳನ್ನು ಈಗ ನಾವು ಕ್ರಮಬದ್ಧವಾಗಿ ತಿಳ್ಕೊಳ್ಳೋಣ ಬನ್ನಿ. The most important steps to counter frequent allergy, cold and rhinitis, changing lifestyle modification. So for that, you have to adopt a healthy lifestyle. Stay away from junk foods, fried foods, sweets, bakery foods, which all can damage our immunity. But there are some good foods like natural food, fruits, vegetable, consume lot, and particularly you can choose only fruits and vegetable for night meal. ಹೌದು ವೀಕ್ಷಕರೇ, ಈ ಅಲರ್ಜಿಕ್ ರೈನೈಟಿಸ್ ಇಷ್ಟೊಂದು ಪ್ರಮಾಣದಲ್ಲಿ ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂತಂದರೆ ಅದು ಜಂಕ್ ಫುಡ್ಸ್, ಬೇಕರಿ ಫುಡ್ಸ್ ಅಥವಾ ಕರಿದಂತಹ ಆಹಾರ ಅಥವಾ ರಿಫೈನ್ಡ್ ಫುಡ್ಸ್, ಈ ಥರ ಆಹಾರವನ್ನೇ ನಾವು ಹೆಚ್ಚಾಗಿ ಕನ್ಸ್ಯೂಮ್ ಮಾಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಹಲವಾರು ಜನರಲ್ಲಿ ಈ ಅಲರ್ಜಿಕ್ ರೈನೈಟಿಸ್ ಹಲವಾರು ವರ್ಷಗಳಿಂದ ಕಾಡ್ತಾ ಬರ್ತಾ ಇದೆ. ಅದರ ಬದಲಾಗಿ ನಾವು ಏನನ್ನು ಸ್ವೀಕರಿಸ್ಬೋದು ಅಂತಾದರೆ ನ್ಯಾಚುರಲ್ ಆಹಾರ ಅಂದರೆ ನಿಸರ್ಗದತ್ತವಾದಂಥ ತರಕಾರಿಗಳು, ಹಣ್ಣುಗಳು ಅನ್ನು ಹೆಚ್ಚಾಗಿ ಸೇವಿಸುವಂಥದ್ದು, ಅಥವಾ ರಾತ್ರಿಯ ಆಹಾರದಲ್ಲಿ ಕೇವಲ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸ್ತಾ ಬರುವಂಥದ್ದು ಉತ್ತಮ ವಿಧಾನ ಅಂತ ಹೇಳ್ಬೋದು. Let's look into the protocol, the natural way to manage allergy and cold. So one of the simple remedy, turmeric honey remedy. Daily morning 1 teaspoon turmeric powder, blend with the 1 teaspoon of honey and consume night twice in a day. ಓಕೆ ವೀಕ್ಷಕರೇ, ಅಲರ್ಜಿಕ್ ರೈನೈಟಿಸ್ನ ನಿವಾರಿಸಬಹುದಾದಂಥ ಒಂದು ರಾಮಬಾಣವನ್ನು ಈಗ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ತಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಏನು ಅಂತಂದರೆ ಅರಿಶಿಣದ ಪುಡಿ ಮತ್ತು ಜೇನುತುಪ್ಪದ ಮಿಶ್ರಣ. ಅರಿಶಿಣದ ಪುಡಿ 1 ಚಮಚ ಅರಿಶಿಣದ ಪುಡಿ ಮತ್ತು 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ರಾತ್ರಿ ಮಲಗುವ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಅದನ್ನು ಸ್ವೀಕರಿಸಿದಲ್ಲಿ ಅಥವಾ ಕನ್ಸ್ಯೂಮ್ ಮಾಡಿದಲ್ಲಿ
ದಿನಕ್ಕೆ 2 ಬಾರಿ ಬೆಳಿಗ್ಗೆ ಮತ್ತು ರಾತ್ರಿ ಅದನ್ನು ಕನ್ಸ್ಯೂಮ್ ಮಾಡೋದ್ರಲ್ಲಿ ಖಂಡಿತವಾಗಿ To enhance the absorption rate of ingredients of turmeric, we can add 2 drops of coconut oil. ಓಕೆ, ಅದನ್ನ ಎನ್ಹಾನ್ಸ್ ಮಾಡಲಿಕ್ಕೆ ಅಂದರೆ ಅದರ ಶಕ್ತಿಯನ್ನು ಎನ್ಹಾನ್ಸ್ ಮಾಡಲಿಕ್ಕಾಗಿ 1 ರಿಂದ 2 ಹನಿ ವರ್ಜಿನ್ ಕೋಕೋನಟ್ ಆಯಿಲ್ ಅನ್ನು ಕೂಡ ನೀವು ಬಳಸ್ಕೋಬಹುದು. ಹಾಗಾಗಿ ಅರಿಶಿಣ, ಜೇನುತುಪ್ಪ ಮತ್ತು ವರ್ಜಿನ್ ಕೋಕೋನಟ್ ಆಯಿಲ್ನ ಮಿಶ್ರಣ ಈ ಅಲರ್ಜಿಕ್ ರೈನೈಟಿಸ್ನ ಖಂಡಿತವಾಗಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. And let's have a brief look at some of the formulation. So one of the incredible golden combination to boost immunity, to reduce the frequency of allergy, to manage the intensity of rhinitis and running nose, omega-3 and allergy aid. 100% natural formulation. ಹೌದು ವೀಕ್ಷಕರೇ, ರೋಗ ನಿರೋಧಕ ಶಕ್ತಿಯ ಮಾರ್ಪಾಡಾಗುವಂಥದ್ದು ಈ ಅಲರ್ಜಿ ಅಥವಾ ರೈನೈಟಿಸ್ನ ಒಂದು ನಿವಾರಿಸುವಂಥ ಒಂದು ವಿಧಾನ ಆಗಿದೆ. ಅದರ ಬೆಸ್ಟ್ ಕಾಂಬಿನೇಷನ್, ಸೊ ಗೋಲ್ಡನ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅದು ಯಾವುದು ಅಂತಂದರೆ ಒಮೆಗಾ-3 ಮತ್ತು ಅಲರ್ಜಿ ಏಡ್. ಬನ್ನಿ ಈ ಒಮೆಗಾ-3 ಮತ್ತು ಅಲರ್ಜಿ ಏಡ್ನ ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. And that's what always I insist. In India, what is a major concern? Lack of studies, lack of evidences. Indian medicines are best in the world. ಹೌದು It is ವೀಕ್ಷಕರೇ, far better than Chinese traditional medicine. It is far better than modern medicine. But what we are lacking, studies and research. So the world is not accepting. Therefore, our effort, our attempt is to create evidence for Indian medicines. So these both formulations are backed by thousands of studies. And for instance, the omega-3, one of the best natural anti-inflammatory molecule. If you just refer anti-inflammatory property of omega-3, you end up getting hundreds of studies. And brain is made up of omega-3 fatty acids. The omega-3 is the best for your heart. But beyond that, recently study says that omega-3 can modulate our immunity. It can reduce the inflammation. It can counter the frequent allergy. So it's a concentrated form of omega-3, unlike other brands in the market where the low level of EPA DHA, the major content is EPA and DHA, and which is a concentrated form of EPA DHA, long chain omega-3 fatty acids. ಸೊ ವೀಕ್ಷಕರೇ, ಹೌದು ಒಮೆಗಾ-3 ಆ್ಯಂಟಿ ಇನ್ಫ್ಲಮೇಟರಿ ಅಂತಂದರೆ ಈ ಉರಿಯೂತವನ್ನು ಅಥವಾ ಶರೀರದಲ್ಲಿ ಬದಲಾವಣೆಗಳನ್ನು ಮಾಡುವಂಥ ಈ ಕೆಮಿಕಲ್ಸನ್ನು ಅದನ್ನು ಹತೋಟಿಗೆ ತರಲಿ ಒಮೆಗಾ-3 ತುಂಬ ಹೆಲ್ಪ್ ಮಾಡುತ್ತೆ ಅಂತ ಸಾವಿರಾರು ರಿಸರ್ಚಸ್ ನಮಗೆ ಹೇಳಿದೆ. ಸೊ ನಮ್ಮಲ್ಲಿ ಇರುವಂಥದ್ದು ಅಲ್ಫಾ ನ್ಯಾಚುರಲ್ ಒಮೆಗಾ-3ಯ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಇದು EPA ಮತ್ತು DHA ಇಂದ ಅತಿ ಉತ್ತಮವಾಗಿ ಮಾಡಲ್ಪಟ್ಟಿದೆ. ಅಂದರೆ ಬೇರೆ ಎಲ್ಲ ಮಾರ್ಕೆಟ್ನಲ್ಲಿ ಸಿಗುವಂಥ ಹಲವಾರು ಬ್ರ್ಯಾಂಡ್ಗಳಿಗಿಂತ ನಮ್ಮಲ್ಲಿ ಉತ್ತಮವಾದ ಒಮೆಗಾ-3 ಲಭ್ಯ ಇದೆ ಅಂತ ಈ ಮೂಲಕ ಹೇಳಲಾಗ್ತದೆ. So let's look into studies published in the standard international journal, International Journal of Allergy, Allergology International, published 2015. 2015 might be around 6 years ago. And the conclusion of the study, role of omega-3 fatty acid and their metabolites in asthma and allergic disease. The study found that omega-3 can reduce the frequency of allergy reaction. It can counter the frequent asthma, dust allergy. ಸೊ ಈ ಮೂಲಕ ನೀವು ನೋಡ್ಬೋದು ಅಲರ್ಜಿಯಾಲಜಿ ಇಂಟರ್ನ್ಯಾಷನಲ್ ಅನ್ನುವಂಥ ಒಂದು ರಿಸರ್ಚ್ ಕಮಿಟಿ ಏನಿದೆ ಅದು ರೋಲ್ ಆಫ್ ಒಮೆಗಾ-3 ಅಸ್ತಮಾ ಮತ್ತು ಅಲರ್ಜಿಕ್ ಡಿಸೀಸಸ್ನಲ್ಲಿ ಅದು ಯಾವ ಥರವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು 6 ವರ್ಷ ಅಂದರೆ 2015ರಲ್ಲೇ ಇದನ್ನು ಪಬ್ಲಿಷ್ ಮಾಡಿರುವಂಥದ್ದು. One more study, immunonutrition in early life, diet and immune development. Role of dietary long chain polyunsaturated fatty acid in infant allergies and respiratory disease, infant allergy. The long chain fatty acids, polyunsaturated fatty acids are nothing but the scientific name of omega-3 fatty is long chain polyunsaturated fatty acids. And usually most of the omega-3 in market is flaxseed, which is short chain, not found to offer any benefit. ವೀಕ್ಷಕರೇ, ಹೌದು ಒಮೆಗಾ-3 ನಾನು ಕನ್ಸ್ಯೂಮ್ ಮಾಡ್ತೇನೆ, ನಾನು ಅಗಸೆ ಬೀಜ ಅಥವಾ ಫ್ಲಾಕ್ಸ್ ಸೀಡನ್ನು ಕನ್ಸ್ಯೂಮ್ ಮಾಡ್ತೇನೆ ಅಂತ ಹಲವಾರು ಜನ ಹೇಳ್ತಾರೆ. ಬಟ್ ಅದರಲ್ಲಿ ಕೇವಲ ALA ಅನ್ನುವಂಥದ್ದು ಶಾರ್ಟ್ ಚೈನ್ ಇರುವಂಥದ್ದು ಇರ್ತದೆ. ಬಟ್ ನಮಗೆ ಅತ್ಯುತ್ತಮವಾಗಿ that's what it's particularly mentioned here, role of dietary long chain polyunsaturated fatty acid in allergies and respiratory disease. ಲಾಂಗ್ ಚೈನ್ ಫ್ಯಾಟಿ ಆಸಿಡ್ ಅನ್ನುವಂಥದ್ದು EPA DHAಗಳಲ್ಲಿ ಇರ್ತದೆ. ಸೊ ಈ ಒಮೆಗಾ-3 ಸಪ್ಲಿಮೆಂಟ್ಸ್ನ ನಾವು ತಗೊಳ್ಬೇಕಾಗ್ತದೆ. Alpha natural omega-3 is formulated with it's been formulated by backup of hundreds of studies, and the raw material is procured from best Indian manufacturer called as RB Biomarine. Look, they have 5 units across India, and addition to that it is a concentrated one like EPA DHA in second component of the golden combination allergy aid, alpha natural allergy aid, made up of 6 Indian herbs, extract of 6 Indian herbs
and all of them had been found to be very effective against allergy and rhinitis. ಸೊ ಹೌದು ವೀಕ್ಷಕರೇ, ಈಗಾಗಲೇ ನಾವು ಒಮೆಗಾ 3 ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಈಗ ಮುಂದಿನ ಒಂದು ವಿಷಯ ಏನಪ್ಪ ಅಂತಂದರೆ ಅದು ಅಲರ್ಜಿ ಏಡ್ ಅನ್ನುವಂಥದ್ದು. ಅಲ್ಫಾ ನ್ಯಾಚುರಲ್ ಅಲರ್ಜಿ ಏಡ್ನ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. It's made up of 6 Indian herbs, extract of 6 Indian herbs, supported by lots of studies, lots of evidences, and the major ingredient of allergy aid, Andrographis paniculata and curcumin, which are the major ingredient. Curcumin is nothing but extracted from turmeric. Let's see some of the studies. ಹೌದು ವೀಕ್ಷಕರೇ, ಈ ಅಲರ್ಜಿ ಏಡ್ ಅನ್ನುವಂಥದ್ರಲ್ಲಿ ಇರುವಂಥ ಮುಖ್ಯವಾದ ವಸ್ತುಗಳೇನಪ್ಪ ಅಂತಂದರೆ ಅದು ಕರ್ಕ್ಯುಮಿನ್ ಅನ್ನುವಂಥದ್ದು ಅರಿಶಿಣ ಅಥವಾ ಹಳದಿ ಅಂತ ಏನು ನಾವು ಕರಿತೀವಿ, ಅದರಲ್ಲಿರುವಂಥ ಆಕ್ಟಿವ್ ಪ್ರಿನ್ಸಿಪಲ್. ಇನ್ನೊಂದು ಆಂಡ್ರೋಗ್ರಾಫಿಸ್ ಪ್ಯಾನಿಕ್ಯುಲಾಟ ಅಂತ ಹೇಳ್ತೀವಿ, ಕಾಲಮೇಘ. ಅದರ ರಿಸರ್ಚ್ ಸ್ಟಡೀಸ್ ಏನು ಹೇಳುತ್ತೆ ಅಂತ ಈಗ ತಿಳ್ಕೊಳ್ಳೋಣ. American Journal of Respiratory and Critical Care Medicine. You see about Indian medicines, studies are published in American Journal of Respiratory Medicines. You see the imagine the amount of studies carried out, but unfortunately we are not aware about goodness from our country. That's a major concern. So our effort is to educate every Indian about the glorious healing properties of Indian herbal formulations. So let's look into one more study. Controlled clinical study of standardized Andrographis paniculata extract in common cold, a pilot trial. So this both studies published in standard journals suggest that the andrographylide or Calmeg, the major content of Calmega, andrographylide, is a powerful natural anti-allergic formulation. ಹೌದು, ಕಾಲಮೇಘ ಅನ್ನುವಂಥದ್ರ ಆಕ್ಟಿವ್ ಪ್ರಿನ್ಸಿಪಲ್ ಆಗಿರುವಂಥ ಆಂಡ್ರೋಗ್ರಾಫ್ಲೈಡ್ ಅನ್ನೋದ್ರ ಬಗ್ಗೆ ನಾವು ಸ್ಟಡೀಸ್ ಪಬ್ಲಿಷ್ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಎಲ್ಸೆವಿಯರ್ ಅನ್ನುವಂಥ ಒಂದು ದೊಡ್ಡ ಒಂದು ರಿಸರ್ಚ್ ಸಂಸ್ಥೆ ಇದನ್ನು ಪಬ್ಲಿಷ್ ಮಾಡಿರುವಂಥದ್ದು. ಸೊ ಭಾರತೀಯ ಔಷಧಗಳ ಬಗ್ಗೆ ವಿದೇಶದ ಯೂನಿವರ್ಸಿಟಿಗಳು ಎಷ್ಟು ಆಸಕ್ತಿಯನ್ನು ಹೊಂದಿವೆ, ಅದು ನಾವೇ ಅದನ್ನು ಆಸಕ್ತಿಯನ್ನು ಹೊಂದಿಲ್ಲ. ಇದು ಒಂದು ವಿಪರ್ಯಾಸ ಅಂತ ನಾವೀಗ ತಿಳ್ಕೊತಾ ಇದ್ದೀವಿ ವೀಕ್ಷಕರೇ. ಹಾಗಾಗಿ ಈ ಆಂಡ್ರೋಗ್ರಾಫಿಸ್ ಪೆನಿಕ್ಯುಲಾಟದ ನಂತರ ಮತ್ತೆ ಇನ್ನೇನಿದೆ ಡಾಕ್ಟ್ರೆ ಇದರಲ್ಲಿ? Next one is curcumin. Curcumin, extract of turmeric. One of the most sold out supplement from Indian market is curcumin. Hundreds of studies, many universities are carrying out studies. Even recently, the Regional Cancer Center of Kerala, Trivandrum, they published a study that the curcumin from turmeric can inhibit cancer growth. ಹೌದು. And it's very good antioxidant. It can reduce the damage of DNA. It has got anti-aging property, anti-wrinkle property, and addition to that, it's one of the best anti-allergic blocker because the allergy is mediated by a type of antibody called as IgE. ಹೌದು ವೀಕ್ಷಕರೇ, IgE ಅನ್ನುವಂಥ ಆ್ಯಂಟಿಬಾಡಿ ಏನು ನಮ್ಮ ಶರೀರದಲ್ಲಿ ಪ್ರೆಸೆಂಟ್ ಇರುತ್ತೆ, IgE ಅನ್ನುವಂಥ ಆ್ಯಂಟಿಬಾಡಿಯಿಂದಾಗಿ ಈ ಅಲರ್ಜಿ ಟ್ರಿಗರ್ ಆಗುತ್ತೆ ಅಂತ ನಾವು ವೈಜ್ಞಾನಿಕವಾಗಿ ಕಂಡುಕೊಂಡಿದ್ದೀವಿ. ಅದನ್ನು ಬ್ಲಾಕ್ ಮಾಡಲಿಕ್ಕೆ ಅಥವಾ ಅದನ್ನು ನಿವಾರಣೆ ಮಾಡಲಿಕ್ಕೆ ಇರುವಂಥ ಬೆಸ್ಟ್ ಮೆಥಡ್ ಯಾವುದು ಅಂತಂದರೆ ಕರ್ಕ್ಯುಮಿನ್ ಕ್ಯಾನ್ ಬ್ಲಾಕ್ IgE. ಹೌದು, ಕರ್ಕ್ಯುಮಿನ್ ಅನ್ನುವಂಥದ್ದು ಅರಿಶಿಣದ ಒಂದು ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಅದರ ಬಗ್ಗೆ ಲೇಟೆಸ್ಟ್ ರಿಸರ್ಚಸ್ ತುಂಬ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದೆ. ಅದನ್ನು ನಾವೀಗ ತಿಳ್ಕೊಳ್ಳೋಣ. So therefore the dosage allergy 8 maybe 2 allergy 8 for first 1 month plus omega 3. ಹೌದು, 2 omega 3, 2 allergy 8 and additionally turmeric honey twice. So 2. These 3 components should be consumed twice a day. ಸೊ ಅಲರ್ಜಿ ಏಡ್ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ. ಮೊದಲನೇ ತಿಂಗಳಿನಲ್ಲಿ ರಾತ್ರಿ ಮಲಗುವ ಮೊದಲು ಅಂದರೆ ಆಹಾರದ ನಂತರ 2 ಮಾತ್ರೆಗಳನ್ನು ತಾವು ಸೇವಿಸಬೇಕಾಗ್ತದೆ ಮತ್ತು 2 ಅಥವಾ 3ನೇ ಮಂತ್ ನಂತರದಲ್ಲಿ ರಾತ್ರಿ 1ರಂತೆ ನೀವು ಸೇವಿಸ್ತಾ ಬರ್ಬೋದು. ಈ ಅಲರ್ಜಿ ಏಡ್ ಆಗಿರ್ಬೋದು ಅಥವಾ ಅಲ್ಫಾ ನ್ಯಾಚುರಲ್ ಒಮೆಗಾ 3 ಆಗಿರ್ಬೋದು, ಅತಿ ಉತ್ಕೃಷ್ಟ ಪ್ರಮಾಣದ ಔಷಧಗಳು ನಮ್ಮ ಅಲ್ಫಾ ನ್ಯಾಚುರಲ್ ಮತ್ತು ನಿಸರ್ಗಮನೆಯ ಸಹಯೋಗತ್ವದಲ್ಲಿ ವೀಕ್ಷಕರೇ ತಮಗೆಲ್ಲರಿಗೂ ಲಭ್ಯ. This is the conclusion. Omega 3, allergy 8, turmeric honey and night only fruits. This is the protocol to counter. ಸೊ ವೀಕ್ಷಕರೇ, ಅಲರ್ಜಿಕ್ ರೈನೈಟಿಸ್ ಅಥವಾ ನೆಗಡಿಯನ್ನು ನೀವು ದೂರ ಮಾಡ್ಕೊಳ್ಳಿಕ್ಕೆ ಇರುವಂಥ ಒಂದು 4 ಅಂಶಗಳ ಒಂದು ಕಾಂಬಿನೇಷನನ್ನು ನಾವು ಟೇಕ್ ಹೋಮ್ ಮೆಸೇಜ್ ಥರ ಹೇಳೋದಾದರೆ ಒಮೆಗಾ 3, ಅಲರ್ಜಿ ಏಡ್, ಅರಿಶಿಣ ಜೇನುತುಪ್ಪ ಮತ್ತು ರಾತ್ರಿ ಊಟದಲ್ಲಿ ಹಣ್ಣು ತರಕಾರಿಗಳ ಸೇವನೆ. ಇದನ್ನು ಯಾವ ರೀತಿ ಸೇವಿಸೋದು ಅಂತಾದರೆ ಒಮೆಗಾ 3 ರಾತ್ರಿ ಊಟದ ನಂತರ 2 ಮಾತ್ರೆ, ಅಲರ್ಜಿ ಏಡ್ ಅನ್ನುವಂಥದ್ದು ರಾತ್ರಿ ಊಟದ ನಂತರ 2 ಮಾತ್ರೆ, ರಾತ್ರಿ ಮತ್ತು ಬೆಳಿಗ್ಗೆ ಆಹಾರದ ನಂತರ 1 ಚಮಚ ಜೇನುತುಪ್ಪ ಮತ್ತು 1 ಚಮಚ ಅರಿಶಿಣ ಪುಡಿಯ ಮಿಶ್ರಣ ಮತ್ತು ರಾತ್ರಿ ಆಹಾರದಲ್ಲಿ ಹಣ್ಣು ಮತ್ತು ತರಕಾರಿಗಳ ಹಸಿಯಾಗಿ ಅಥವಾ ತರಕಾರಿಗಳನ್ನು ಬೇಯಿಸಿ ಕೂಡ ತಾವು ಸ್ವೀಕರಿಸ್ಬೋದು. ಈ 4 ಅಂಶಗಳನ್ನು ನೀವು ಫಾಲೋ ಮಾಡಿಕೊಂಡು ಅದನ್ನು ನೀವು ಅಳವಡಿಸ್ಕೊಂಡಿದ್ದೇ ಹೌದಾದಲ್ಲಿ ನೀವು ಅಲರ್ಜಿಕ್ ರೈನೈಟಿಸ್ನಿಂದ ದೂರ ಬರ್ಬೋದು ಮತ್ತು
ಈ ಅಲ್ಫಾ ನ್ಯಾಚುರಲ್ ಒಮೆಗಾ 3 ಮತ್ತು ಅಲರ್ಜಿ ಏಡನ್ನು ನೀವು ತರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಲ್ಲಿ ಈ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ, ನೀವು ಆನ್ಲೈನ್ ಪೇಮೆಂಟ್ ಮೂಲಕ ಅದನ್ನು ಆರ್ಡರ್ ಮಾಡಿದ್ರೆ ನಿಮ್ಮ ಅಡ್ರೆಸ್ಸನ್ನು ತಗೊಂಡು ನಾವೇ ಅದನ್ನು ನಿಮ್ಮ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ತಾವು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಮತ್ತು ಎಲ್ಲರೂ ಆರೋಗ್ಯವಂತರಾಗಿರಬೇಕು ಅಂತ ಇದೇ ಮೂಲಕ ಸಂದೇಶವನ್ನು ಹೇಳಿಕೊಟ್ಟಂತಹ ನಮ್ಮ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.